ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕುಸುಬಿ ಪಲ್ಯ, ಉತ್ತರ ಕರ್ನಾಟಕ ಶೈಲಿ ಕುಸುಬಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡ್ರಿ, ಇದು ಕುಸುಬಿ ಪಲ್ಯ ಎಳೆದಿದ್ದಾಗ ಮಾಡಿದ್ರೆ ಚಲೋ. ಸ್ವಲ್ಪ ಬಲತಂತಂದ್ರೆ ಅದು ಮುಳ್ಳು ಬರೋಕೆ ಶುರುವಾಕತಿ. ಅದನ್ನೇನಿಲ್ಲರಿ, ಸಣ್ಣಗೆ ಹೆಚ್ಕೊರಿ. ಸ್ವಚ್ಛವಾಗಿ ತೊಳೆದು ಸಣ್ಣಗೆ ಹೆಚ್ಕೊರಿ. ಒಂದು ಬಾಳಿಗೆಯಲ್ಲಿ ಚೆಂದಾಗ ಅದನ್ನ ಮೊದಲು ಫ್ರೈ ಮಾಡ್ಕೊರಿ, ಇಲ್ಲಾಂದ್ರೆ ಅದು ಸ್ಮೆಲ್ ಬರುತ್ತೆ. ಒಂದು ಸೈಡ್ ಬೆಳ್ಳುಳ್ಳಿ ಜಜ್ಕೊರಿ, ಆಮೇಲೆ ಒಂದು ಸೀಟಿಯಷ್ಟು ತೊಗರಿಬೇಳೆನ ವಿಸಿಲ್ ಮಾಡ್ಕೊರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಜ್ಜಿದ ಬೆಳ್ಳುಳ್ಳಿನ ನೋಡಿರಿ, ಹಿಂಗೆ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಕೊಂಡು ನೋಡಿರಿ, ಬಾಂಡ್ಯಾಗ ಫ್ರೈ ಆಗಾಕತ್ತೈತಲ್ಲ ಕುಸುಬಿ ಸೊಪ್ಪನ್ನ. ಏನಿಲ್ಲ, ಅದಕ್ಕೊಂದು ಬಾಳ್ಗಿಗೆ ಅದನ್ನು ಸಪ್ರೇಟಾಗಿ ತಕ್ಕೊಂಡು ಬಾಳ್ಗಿಗೆ ಎಣ್ಣೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಒಂದು ಸ್ವಲ್ಪ ಹಸಿಕಾಯಿ ಪೇಸ್ಟ್ ಹಾಕಿ, ಹಸಿಕಾಯಿನ ಡೈರೆಕ್ಟ್ ಹಾಕೋಂಗಿಲ್ರಿ, ನಾವು ಪಲ್ಯಕ್ಕೆ ಪೇಸ್ಟ್ ಮಾಡಿ ಹಾಕ್ತೀವಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ, ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕುಸುಬಿ ಸೊಪ್ಪು ನೋಡಿರಿ, ಮೊದಲು ಕ್ವಾಂಟಿಟಿ ಎಷ್ಟಿತ್ತು, ಎಷ್ಟು ಕಡಿಮೆ ಆಗೈತಿ ಅಂತ ನೋಡಿರಿ. ಹಿಂಗೆ ಕುದಿಯಾಕೆ ಬಿಡ್ರಿ ಒಂದು 5 ನಿಮಿಷ. ನೆಕ್ಸ್ಟ್ ಆಮೇಲೆ ಕುದ್ಮೇಲೆ ನೀವೇನು ಒಂದು ಸೀಟಿ ಹೊಡೆಸ್ಕೊಂಡಿರ್ತಿರಲ್ಲ ತೊಗರಿಬೇಳೆ, ನೆನೆ ಇಟ್ಟು ಕೂಡ ಮಾಡ್ಕೋಬೋದ್ರಿ ಈ ಪಲ್ಯನ. ತೊಗರಿಬೇಳೆನ ನಾವು ತೊಗರಿಬೇಳೆ ಯೂಸ್ ಮಾಡ್ತೀವಿ, ಕೆಲವೊಬ್ಬರು ಕಡಲೆಬೇಳೆ ಯೂಸ್ ಮಾಡ್ತಾರೆ. ನೋಡಿರಿ, ಹೀಗೆ ಪಲ್ಯ ರೆಡಿ ಆಯ್ತು. ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ರೀ. ಬೆಳಗ್ಗೆ ಇದಕ್ಕಿಂತ ಚಲೋ ಬ್ರೇಕ್ಫಾಸ್ಟ್ ಏನು ಬೇಕು ರೀ. ಕುಸುಬಿ ಪಲ್ಯನ, ಕುಸುಬಿ ಸೊಪ್ಪನ್ನು ನಾವು ಎಣ್ಣೆ ಥರನೂ ಯೂಸ್ ಮಾಡ್ಬೋದು, ಸಲಾಡಿಗೆ ಹಾಕ್ಬೋದು ಎಣ್ಣೆನ. ನಂತರ ಇದ್ರಾಗ ವಿಟಮಿನ್ ಎ, ಕೆ, ಇ, ಡಿ ಎಲ್ಲ ಅದಾವ್ರಿ. ನೋಡಿರಪ್ಪ, ನೀವು ಮಾಡ್ಕೊಂಡು ತಿನ್ನಿರಿ. ಕುಸುಬಿಯಿಂದ ಎಣ್ಣೆನೂ ತೆಗಿತಾರೆ, ಅದನ್ನು ನಾವು ಸಲಾಡಿಗೂ ಹಾಕ್ಬೋದು, ಹಂಗೆ ಎಣ್ಣೆ ಫ್ರೈ ಮಾಡೋಕ್ಕೂ ಹಾಕ್ಬೋದು ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.